ಟಿವಿ ನೋಡೋಕೆ ಕಲಿಸಿ ಟಿವಿ ಲೈಟ್ ಹಾಕ್ಬಿಟ್ಟಳೆ ಗೈಸ್. ಅದು ಕನ್ನಡಕ್ಕೆ ಮಾತ್ರ, ಇದು ಹಿಂದಿ ಹಾಕಿದ್ದೀನಿ ನೋಡ್ತಾ ಇಲ್ಲ ಗೈಸ್. ಕನ್ನಡ ನಮ್ಮ ಲಿಯೋಗ ನಾವು ಕನ್ನಡನ ಕಲ್ಸಿದೀವಿ. ಹಿಂಗೆ ಕನ್ನಡಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾಳೆ. ಇದು ಎಂತಕ್ಕೆ? ಓ ಗ್ಯಾಪ್ ಮುಚ್ಚಕ್ಕೆ. ಮುಂಚೆ ಇರೋಕ್ಕೆ ಕಷ್ಟ ಅಂತ ಇರ್ತಾರಲ್ಲ ಅಂಥವ್ರುಗಳೇ ಇಷ್ಟಪಟ್ಟಿದ್ನ ಅವ್ರಿಗೆ ಇಷ್ಟ ಆಗೋದನ್ನ ಮಾಡಿಕೊಟ್ರೆ ಇಷ್ಟಪಟ್ಟಿರ್ತಾರೆ. ಇನ್ನು ಪಾಪಮ್ಮ ಅನ್ನೋದು ಇಷ್ಟಪಟ್ಟು ಇದ್ದಾಳೆ. ಇನ್ನು ಅವ್ಳಿಗೆ ಇಷ್ಟಪಟ್ಟಿದ್ದು ಮಾಡ್ರೆ ಇನ್ನೂ ಇಷ್ಟ ಆಯ್ತು. ಸೂಪರ್ ಅದಂಗೆ. ಹಲೋ ಪೂಜೆ ಫ್ಯಾಮಿಲಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹೋಗಿದ್ದೀರಾ ಅನ್ಕೊಂಡು ಇಬ್ಬರನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಆಸ್ ಇಟ್ ಇಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ನೋಡಿ 2 ಮಂಗಗಳು ಏನ್ ಮಾಡ್ತಾ ಇದೆ. 2 ಮಂಗಗಳು, ಇದೊಂದು ದೊಡ್ಡ ಮಂಗ, ಇದೊಂದು ದೊಡ್ಡ ಮಂಗ, ಇದಕ್ಕಿಂತ ದೊಡ್ಡ ಮಂಗ, ಇದು ದೊಡ್ಡ ಮಂಗ. ನಾನು ಗೈಸ್ ಕಮೆಂಟ್ ಮಾಡಿ. ಅಯ್ಯೋ ಓಹೋ ಬರೀ ಮಲ್ಕೊಳ್ಳೋದು. ಇವಳಿಗೆ ಫಿಲಮ್ ನೋಡೋದು ಕಲ್ಸಿ ಟಿವಿ ನೋಡೋದು ಕಲ್ಸಿ ಟಿವಿ ಲೈಟ್ ಹಾಕ್ಬಿಟ್ಟಳೆ ಗೈಸ್. ಅದು ಕನ್ನಡಕ್ಕೆ ಮಾತ್ರ, ಇದು ಹಿಂದಿ ಹಾಕಿದ್ದೀನಿ ನೋಡ್ತಾ ಇಲ್ಲ ಗೈಸ್. ಕನ್ನಡ ನಮ್ಮ ಲಿಯೋಗ ನಾವು ಕನ್ನಡನ ಕಲ್ಸಿದೀವಿ. ಹಿಂಗೆ ಕನ್ನಡಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾಳೆ. ಸೂಪರ್ ಲಿಯೋ. ಕನ್ನಡ ಬೇಕಾ? ಓಕೆ ಕನ್ನಡ ಕೊಡ ಮಾಡು. ಕನ್ನಡ ನೋಡ್ಲಿ. ಹಿಂದಿ ಎಲ್ಲ ಕಟ್ ಮಾಡು. ಏನ್ ಲಿಯೋ? ವೆರಿ ಗುಡ್ ಮಲ್ಕೊಮ್ಮ. ನೋಡು ವೆರಿ ಗುಡ್. ಅವಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ಯಾ. ಇದಕ್ಕೆ ಪ್ರೌಡ್ ಆಫ್ ಮೈ ಗರ್ಲ್. ಬನ್ನಿ ಗೈಸ್, ಇವಾಗ ಸ್ವಲ್ಪ ಹಾಲು ಗೀಲು ತಗೊಂಬರೋಣ. ಮತ್ತೆ ಸ್ವಲ್ಪ ಕೆಲಸ ಇದೆ. ಇಟ್ಕೋ. ಈಗ ನಂದು ಗಾಡಿಗೆ ಫ್ಯೂಲ್ ಹಾಕಿಸ್ಕೊಂಡು ಹೊರಟಿದ್ದೀನಿ. ಅದಕ್ಕೊಂದು ಫ್ಯೂಲ್ ಹಾಕ್ಸಿ ಇದಕ್ಕೆ ಸ್ಪ್ಲೆಂಡ್ರಿಗೆ ಎರಡಕ್ಕೂ ಸಾಕಾಗೋಗೈತೆ ನನಗೆ. ಹೆಚ್ಚಿಗೆ ಒಂದು ಕಾರ್ ಮೇಂಟೈನ್ ಮಾಡೋದಾಯ್ತು. ನಾನು ಮಾಡುವ ಮಾತಾಡ್ತಾ ಏನಾರ ಕಾರ್ ಬಿಟ್ಟು ಒಂದು ಕಾರ್ ಬಂದ್ಬಿಡ್ತಾ. ಅದು ನೋಡ್ದೆ ಏನೋ ಯೋಚನೆ ಮಾಡ್ಕೊಂಡು ಅವ್ರಿಗೆ ಪೆಟ್ರೋಲ್ ದುಡ್ಡು ಹಾಕೋದೇ ಮಾಡ್ಕೊಂಡು ಈಗ ಅಮೌಂಟ್ ಹಾಕೋದು ಅಂತವ್ರೆ. ಅದಕ್ಕೆ ಪಟ್ಟಣ ಅಮೌಂಟ್ ಹಾಕಿ ನೋಡಿ ಆಲ್ಮೋಸ್ಟ್ ಕಟ್ಟೆ ಮುಗಿಸಿ ಹಾಕಿದ್ರಾ ಫುಲ್ ಕಟ್ಟಮ್ಮ. ಇದೇಂತಕ್ಕೆ? ಓ ಗ್ಯಾಪ್ ಮುಚ್ಚೋಕ್ಕೆ ಗೈಸ್. ನೋಡಿ ಗೈಸ್ ಫೈನಲಿ ಕ್ಲಾಸ್ ಇನ್ನೂ ಇದೆ. ಒಟ್ಟಲ್ಲಿ ಇಷ್ಟ ಆಗಿದೆ. ಇಲ್ಲಿ ಬೈ ऊपर में लगाना. ಈಗ ಅಲ್ಲಿಗೆ ಮಿರರ್ ಬರುತ್ತೆ. ಇಲ್ಲಿ ಫುಲ್ ಎಲ್ಲ ಇಲ್ಲಿಗೆ ವಾಲ್ ಸ್ಟಿಕ್ಕರ್ ಹಿಂಗೆ ಇಲ್ಲಿ ಬರುತ್ತೆ. ಅಲ್ಲೇ ಚೆನ್ನಾಗಿರೋದು. ಬಟ್ ಅದೇ ನಾನು ಕಾಯಿಸ್ತಾನು ಈ ಬಾಲ್ನ ಆ ಕಡೆ ಉಸ್ಕೋಬೇಕಾಗಿತ್ತು. ನಾನು ಒಂದೇ ಲೆವೆಲ್ ಇತ್ತು. ಫೈನ್ ಮಧ್ಯದಲ್ಲಿ ಕ್ಯಾಪ್ ಇದೆಯಾ, ತಲೆ ಕೆಡ್ಸ್ಕೊಳ್ಳಂಗೇನಿಲ್ಲ ಅಲ್ಲಿ. ನೋಡಿ ಫೈನಲಿ ನಮ್ಮ ಕ್ಲಾಸು ಈ ರೇಂಜಿಗೆ ಬಂದಿದೆ. ಇನ್ನೂ ಆಗುತ್ತಿದೆ. ಇನ್ನೂ ಇದಾಗಬೇಕು. ಇನ್ನು ಗುಲಾಬ್ ಏನು ಮಾಡ್ತಾರೋ, ಪೇಂಟಿಂಗ್ ಏನು ಮಾಡ್ತಾರೋ ನೋಡಿ. ಇಲ್ಲೇ ಐತೆ, ಇದೆಲ್ಲ ಇಲ್ಲೇ ಐತೆ. ಒಳ್ಳೆ ಫುಲ್ ಪ್ಯಾಕ್ ಆಗ್ಬಿಡ್ತಾರೆ. ಏನು ಚೂರು ಗಾಳಿ ಆಚೆ ಹೋಗ್ಬಾರ್ದು ಸೌಂಡ್ ಹಂಗೆ ಮಾಡಿಸ್ತಾ ಇರೋದು. ಫೈನ್ ರೇಟ್ ಮಸ್ತು. ಬಟ್ ಏನಂದರೆ ಕ್ಲಾಸೆಲ್ಲ ಸ್ವಲ್ಪ ಚಿಕ್ಕ ಕಾಣಿಸ್ತೈತೆ. ಅದೊಂದು ಅದು ಹೆಂಗೆ ಅದೇ. ಬಟ್ ಒಂದೊಂದ್ಸಲಿ ಗೋಡೆ ಕೊಟ್ಟರೆ ದೊಡ್ಡದಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ನೋಡ್ರಿ ಚಿಕ್ಕ ಕಾಣ್ತಿದೆಯಪ್ಪ. ಇಲ್ಲ ಇರೋದೇ ಇಷ್ಟಲ್ವಾ. ಓಪನ್ ಆಗಲಿತ್ತಲ್ಲಕ್ಕೆ ಏನು ಅನಿಸುತ್ತೆ. ಸಾಕು ಬೇಜಾನಾಗೋಯ್ತು. ಅಲ್ಗೊಂದು ವಾಶ್ರೂಮು. ವಾಶ್ರೂಮ್ ಬಾತ್ರೂಮ್. ಇಲ್ಲಿ ಬಾತ್ರೂಮ್ ಇಲ್ಲಿ ಪ್ಲ್ಯಾನ್ ಮಾಡಿರೋದು. ಇಲ್ಲಿ ಬಾತ್ರೂಮ್ ಗೈಸ್. ಇಲ್ಲಿ ಬಾತ್ರೂಮ್ ಬರುತ್ತೆ. ಬಾತ್ರೂಮ್ ಗೋಡೆ ಇವತ್ತು ಕಟ್ತೀರಾ? ಇವತ್ತು ಕೊಡ್ತಾರಂತೆ. ಬಾತ್ರೂಮ್ ಇಲ್ಲಿ ಬರುತ್ತೆ. ನಾನು ಕ್ಯಾಶ್ ಟೇಬಲ್ ಇಲ್ಲಿ ಇಟ್ಕೋಬೇಕು. ಅಲ್ಲಿ ಇಟ್ಕೋತೀನಿ. ಅಲ್ಲಿ ಮಿರರು ಮತ್ತು ಬೇರೆ ಏನೇನು ಪ್ಲ್ಯಾನ್ ಆಗುತ್ತೆ. ಇದಾದ್ಮೇಲೆ ಪೇಂಟಿಂಗ್ ಮಾಡಿಸೋದು ಇರೋದು. ಅದಕ್ಕೆ ಒಂದು ಬಾಲ್ ಪೇಂಟ್ ಮಾಡಿಸ್ತೀನಿ, ಒಂದು ಬಾಲ್ ಹಿಂಗೆ ಬಿಡ್ತೀನಿ. ಇದೇನು ಬ್ಯಾಕ್ಗ್ರೌಂಡ್ ಬೇಡ. ಎಲೆಕ್ಟ್ರಿಷಿಯನ್ ಕೆಲಸ ಇದೆ, ಅದು ಬೇರೆ ಮಾಡಿಸ್ಕೋಬೇಕು. ಎಸ್ಕೋ ಬನ್ನಿ ಹೊರಡೋಣ. ಕ್ಯಾನ್ ತೊಗೋಬೇಕಾಯ್ತು. ಕ್ಯಾನ್ ಬಿಟ್ಟರೆ ವೇಸ್ಟ್ ಆಗುತ್ತೆ. ಕ್ಯಾನ್ ತೊಗೊಂಡು ಎಸ್ಕೋ. ಇವಾಗ ಕ್ಯಾನ್ ತೊಗೊಂಡು ಬನ್ನಿ ಹೊರಡೋಣ. ನೀರು ತೊಗೋಬೇಕು. ಹಾಲು ಮೊಸರು ತೊಗೋಬೇಕು. ನಾನು ಓಡಿಸ್ತೀನಿ. ಕಾಯಿ ಮಾಡಿ ಫ್ರೂಟ್ಸೇ ಕೊಡ್ತಾಯಿಲ್ಲ ನಾವು. ಅದಕ್ಕೆ ಫ್ರೂಟ್ಸ್ ಇಲ್ಲ ನೋಡಿ. ಹಾಂ ಆದರೂ ಏನೇನು ಪ್ಲ್ಯಾನ್ ಮಾಡ್ತೀರಾ ಮೇಡಮ್ ನೀವು? ತರಕಾರಿ ಬೇಯಿಸ್ದಲ್ಲ ಹಾಕ್ಬಿಡ್ತಾರೆ.
ಕ್ಯಾರೆಟ್ ಕೊಡ್ಬೋದಲ್ಲ ಆಯ್ತು, ನೀನು ತಿನ್ನಪ್ಪ ಆಯಿತು. ನಿನಗೆ ಕ್ಯಾರೆಟ್ ತಿನ್ಬೋದು ಗೈಸ್, ಕ್ಯಾರೆಟ್ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ತಿನ್ನೋ ಓಟ್ಸಲ್ಲಿ ಶುಗರ್ ಆ್ಯಡ್ ಆಗಿದೆಯಂತೆ. ಇವ್ರು ಇಷ್ಟಿನ ಹಾಕೊಟ್ಬಿಟ್ಟು ಇವತ್ತು ಹೊಸ ಸ್ಟೋರಿ ಹೇಳ್ತವ್ರೆ. ಇಷ್ಟಿನ ಯಾಕೆ ಹೇಳಿಲ್ಲ ಮತ್ತೆ? ಅವತ್ತಿಂದಾನು ಹೇಳ್ತೀನಿ, ಬರ್ತಾನೆ ಇದೀನಿ ಅಲ್ಲಿ. ಅವತ್ತು ಹೇಳಿದ್ದೀನಿ, ನೀನು ವಾದ ಮಾಡಿದೆ, ನಾನು ಆಮೇಲೆ ಸುಮ್ಮನೆ ಆದೆ. ಹೌದಾ? ಇಲ್ಲ ಗೈಸ್, ಖಾಲಿ ಮಾಡೋದನ್ನ. ಬಟ್ ಏನೋ ಅಷ್ಟೇ ಪ್ರಾಬ್ಲಮ್ ಇಲ್ಲ ಅಲ್ವಾ? ಪ್ರಾಬ್ಲಮ್ ಏನಿಲ್ಲ, ನಾನು ತಿನ್ಬೋದು. ನೀನು ತಿನ್ನು. ನೀನು ಶುಗರ್ ತಿನ್ನಂಗಿಲ್ಲಮ್ಮ. ನಾನು ಯಾಕೆ ತಿನ್ಬಾರ್ದು? ನೀನು ತಿಂದರೆ ಫೇಸು ಚೆನ್ನಾಗಿರಲ್ಲ ಅಂತ. ಫೇಸ್ ಚೆನ್ನಾಗಿದೆ. ಈ- ನಿನಗೂ ಸ್ವಲ್ಪ ಶುಗರ್ ಹಾಕೊಟ್ಟಿದ್ದೀನಿ ಅದ್ರೊಳಗೆ, ಅದಕ್ಕೆ ಸ್ವಲ್ಪ ಸ್ವೀಟು ಕಾಣಿಸ್ತೀನಿ. ಹಂಗೆ ಮಾಡ್ಬಿಟ್ಟು ಆಮೇಲೆ ಕೆಲಸನ ಹಂಗೆ ಮಾಡಿರೋದು ಇವತ್ತು. ಪ್ರಾಮಿಸ್ ಮಾಡಲ್ಲ ಗೈಸ್. ಏನ್ ನಾರ್ಮಲ್ ಓಟ್ಸ್ ತಂದ್ರೆ ನಮ್ಮ ಇವ್ ನಮ್ಮ ಇವ್ರೇ ಹೊಂಟೋಗ್ಬಿಟ್ಲು. ಗೈಸ್ ಹೊಸ ವಿಡಿಯೋ ಮಾಡಿದೀವಿ, ಒಂದು ಪ್ಲಾನ್ ಮಾಡಿ. ಇದೇನಾರು ವ್ಯೂಸ್ ಚೆನ್ನಾಗಿ ಸಿಕ್ಬಿಟ್ರೆ ಗೈಸ್ ಈ ಥರ ವಿಡಿಯೋ ಮಾಡ್ತೀವಿ. ಇಲ್ಲಿ ನೋಡಿ, ಇದೆಲ್ಲ ಸೆಟಪ್ ಮಾಡ್ಕೊಂಡು ಅಲ್ಲಿ ನಮ್ಮ ಡಿ ಬಾಸ್ ಸಾಂಗ್ ಹಾಕೊಂಡು ಒಳ್ಳೆ ರೀಲ್ಸ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಇಲ್ಲಿ ಎಲ್ಲ ಫುಲ್ ಈ ಪಾಪಮ್ಮ ಕಂಪ್ಯೂಟರ್ ಕ್ಲಾಸ್ ಬೇರೆ ಹೋಗಬೇಕು. ಅವಳನ್ನ ಬಿಡೋಣ. ಅವಳನ್ನ ಬಿಟ್ಟಾದ್ಮೇಲೆ ಫಿಶ್ ತಂದು ಕೊಡಬೇಕಂತೆ. ಫಿಶ್ ತೊಗೊಬರೋಣ. ಇಸ್ಕೊ ಹೈಪ್ಯಾಡ್ ಚಾರ್ಜ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಬೇಕು. ಹೊತ್ತು ಅವಳನ್ನ ಬಿಟ್ಟು ಬಂದ್ಬಿಟ್ಟು ಎಡಿಟ್ ಮಾಡ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ. ಇನ್ನಲ್ಲಿ ಹೇಗೆ ಊಟ ಹಾಕಬೇಕು ಅದೆಲ್ಲ ಅವಳೆ ಆಗ್ತಾವಳೆ. ಇಡ್ಸ್ಕೊ. ಮೇನ್ ಕೆಲಸ ನನಗೆ ನೀರು ತರಬೇಕು ಇವತ್ತು. ಅವಳು ಬಿಟ್ಟು ಬಂದ್ಬಿಟ್ಟು ನೀರು ತೊಗೊಬಂದ್ಬಿಡ್ತೀನಿ. ಇವಾಗ ಪಾಪ ಅಡುಗೆ ಮಾಡಿದ್ನಾ, ರೆಡಿ ಆಗಕ್ಕೆ ಹೋಗ್ಬಿಟ್ಟು ನೋಡಿ ಎಲ್ಲ ಹಾಳು ಮಾಡಿಬಿಟ್ರು. ಲಿಯೋ ಇವತ್ತು ನಿನಗೆ ರೋಸ್ಟ್ ಮೇಲೆ ರೋಸ್ಟು. ಬ್ಯಾಟಿಂಗ್ ಕರು. ಅವಳು ಏನು ಮಾಡ್ತಾ ಗೊತ್ತಾ ಗೈಸ್, ಏನಾರ ರೆಡಿ ಮಾಡ್ಬೇಕಾದ್ರೆ ಫುಲ್ ನಾರ್ಮಲ್ ಯೂಸ್ ಮಾಡ್ಬೇಕಾದ್ರೆ ಲೋ ಫ್ಲೇಮ್ ಮಾಡ್ತಾಳೆ. ಏನಾರ ಕೆಲಸ ಮಾಡ್ಬೇಕಾದ್ರೆ ಫುಲ್ ಫ್ಲೇಮ್ ಕೊಟ್ಟೋಗ್ತಾಳೆ, ಅದು ಹಂಗೆ ಹಾಳಾಗುತ್ತೆ. ನಾವೇನು ಮಾಡೋಕ್ಕಾಗತ್ತೆ. ಪಾಪ ಲಿಯೋ ಹೊಟ್ಟೆ ತುಂಬ ಆಗಬೇಕಾಗಿತ್ತು, ಬರೀ ಎಷ್ಟು ಆಯಿತು ಪಾಪ. ಸುಟ್ಟು ಒಂದು ತಪ್ಪು ಮಾಡಿದ್ರೆ 110 ತಪ್ಪು ಮಾಡ್ತಾಳೆ. ನೋಡಿ ಫುಲ್ಲು ರೋಸ್ಟ್ ಆಗೋಯ್ತಪ್ಪ ಅದೀಗ. ಅದನ್ನು ತೊಳೆಯೋದು ನಾನೇ ಈಗ, ನನಗೆ ಕಷ್ಟ. ಅದಕ್ಕೆ ಈಗ ತೊಳೆಯಲ್ಲ ನಾನು. ನೀರು ಹಾಕ್ಬಿಡ್ತೀನಿ. ಅಲ್ಲಿಗೆ ಇದೊಂಥರ ಸೌಂಡ್ ಒಂಥರ ಚೆನ್ನಾಗಿ ಈಗ ಹೇಳಲೇಬೇಕು ವ್ಲಾಗಲ್ಲಿ ಏನೆಲ್ಲ. ಅಯ್ಯೋ ಮಳೆ ಬರಂಗಾಗ್ಬಿಟ್ಟಿದೆ ಗೈಸ್. ಈಗ ನಮ್ಮ ಲೊಕೇಶನ್ ಶೂಟಿಂಗ್ ಬಂದಿದ್ದೀವಿ ನೋಡಿ. ಈ ಲೊಕೇಶನ್ ನಾವು ಮಾಡ್ತಿರೋದ್ರಲ್ಲಿ ಶೂಟಿಂಗ್ ಅವಳದು ನೋಡಿ. ಅವ್ರಿಗೋಸ್ಕರ ಟೈಮ್ ಕೊಡ್ತಾಯಿದ್ದೀವಿ ನಾವು. ನಮಗೂ ಟೈಮ್ ಕೊಡ್ತಾರೆ, ಅದಕ್ಕೆ ನಾವು ಕೊಡೋಣ. ನಾನು ನಿಜವಾಗ್ಲೂ ಶೂಟ್ ಮಾಡ್ತಿಲ್ಲ ಗೈಸ್. ನೋಡಿ ನಾನು ನಾರ್ಮಲಾಗಿ ಬಂದಿದ್ದೀನಿ. ಈಗ ಅವ್ರ ರೀಲ್ಸ್ಗೆ ಶೂಟ್ ಮಾಡಿಸ್ಬಿಟ್ಟು ಅದೆಲ್ಲ ಅದು ಗುಡ್ ವೈಬು. ಹಾಂ ಬೇಗ ಬೇಗ ಪಳ ಪಟ್ ಪಟ್ ಮೊಟ್ಟೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಏನು ಮೊಟ್ಟೆ ತೊಗೊಂಡು ಹೋಗ್ತೀನಿ ನೋಡಿ. ಇಲ್ಲ ಅಂದರೆ ನಿಮ್ಮ ಕಂಪಲ್ಲಿ ಬಂದು ಮನೆ ಹೋಗಿ ಹಾಕಿದ್ದಾರೆ. ಮೊಟ್ಟೆ ಹಾಕ್ತಂದು ಇಲ್ಲಿ ಮಾಡಿದ್ರು, ಕರೆಂಟೇ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತೆ. ಈಗ ಫಸ್ಟು ಮೊಟ್ಟೆ ಹಾಕ್ತಂದೆ ಅಂತ ಅಂದರೆ ಅದಕ್ಕಿಂತ ಮುಂಚೆ ಫಸ್ಟು ಊಟ ಹಾಕಂತಾಳಿ ಕಣ್ಣಕ್ಕೆ ಮಾಡಿದ್ಲು. ತಿಂತಾವೆಲ್ಲ ಗೊತ್ತಿಲ್ಲ, ಮತ್ತೆ ಹೆಂಗೆ ಮಾಡಬೇಕು ಅನ್ಸಲಿ. ಇಲ್ಲಿ ಊಟ ಹಾಕೋದೇ ಒಂದು ಉದ್ಯೋಗ. ಅವಳು ತಿನ್ನಲ್ಲ, ಅವಳಿಗೆ ಅಂತಲೇ ಪ್ರಿಪೇರಾಗಿ ಮಾಡಬೇಕು, ಅವಾಗ ತಿನ್ನೋದು ಅವಳು. ನೋಡು ಅವಳೇ ಹಾಕ್ಬೇಕು ಅವಳಿಗೆ ಊಟ ಮಾಡಬೇಕು ಅವಳು ಬರೋವರೆಗೂ. ಗೈಸ್ ನಾನು ಏನಕ್ಕೆ ಮೊಟ್ಟೆ ತಂದೆ ಅಂತಂದರೆ ಇವತ್ತು ಪಾಪಮ್ಮಂಗೆ ನಾನು ಸರ್ಪ್ರೈಸಾಗಿ ಎಗ್ ರೈಸ್ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಕರೆಂಟ್ ಬೇರೆ ಇಲ್ಲ, ಆದರೂ ಮಾಡ್ಬೋದಲ್ಲ ಕರೆಂಟ್ ಇಲ್ಲ ಅಂದರೆ. ಸೊ ಅದಕ್ಕೋಸ್ಕರನೇ ಈ ಎಗ್ ರೈಸ್ ಹೇಗೆ ಮಾಡಬೇಕು ಅಂತ ಯೂಟ್ಯೂಬ್ ನೋಡ್ಕೊತೀನಿ. ಯೂಟ್ಯೂಬ್ ನೋಡ್ಕೊಂಡು ಪಾಪಮ್ಮಂಗೆ ಇವಾಗ ಸರ್ಪ್ರೈಸಾಗಿ ಎಗ್ ರೈಸ್ ಮಾಡಿಕೊಡೋಣ ಅವ್ಳಿಗೆ. ಇಸ್ಕೋ ಏನಾಗ ಗೊತ್ತಾ, ಈಗ ಆ್ಯಕ್ಚುಲಿ ಹೊಟ್ಟೆ ಎತ್ಬಿಡಿ ನನಗೆ. ನಾನು ರೈಸ್ ಮಾಡಲೇಬೇಕು. ರೈಸ್ ಮಾಡೋಕ್ಕೆ ನೀರು ಎಷ್ಟು ಹಾಕಬೇಕು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಯಾರಿಗೆ ಕೇಳಿದ್ದೀನಿ ಹೇಳಿ, ಫೋನ್ ಮಾಡ್ಬಿಟ್ಟು ನಾನು ಅವಳನ್ನೇ ಕೇಳಿದ್ದೀನಿ ನೀರು ಎಷ್ಟು ಹಾಕಬೇಕು ಅಂತ. ಅವಳು ಡೌಟ್ ಬಂತು, ಅವಳು ಎಷ್ಟು ಶಾರ್ಪ್ ಬಂತು. ಅವಳು ಕೇಳಿದ್ರು ಸಾಂಬಾರು ಇರೋಲ್ಲ ಏನು ಮಾಡ್ತೀಯಾ ಅಂತ. ನಾನು ಸಾಂಬಾರು ತೊಗೊಂಬಂದಿದ್ದೀನಿ, ಹೋಟ್ಲಲ್ಲಿ ತಗೊಳ್ಬೇಡ ನೀನು ಹೇಳು ಅಂತ ಹೇಳಿದ್ದೀನಿ. ಏನಾದರೂ ರೈಸ್ ಮಾಡ್ಕೊಳ್ಳೋಣ ಫಸ್ಟು. ಈಗ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಚಾಪಡ್ಕೊಳ್ಳೋರೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಈಗ ನಾನು ಡಯಟ್ ಆಗಿರೋದ್ರಿಂದ ಬರೀ ಸ್ಪ್ರೇ ಮಾತ್ರ ಮಾಡ್ತೀನಿ, ಜಾಸ್ತಿ ಹಾಕಲ್ಲ ಆಯಿಲ್ಲು. ಮತ್ತು ನಮ್ಮದು ಕ್ಯಾಲರಿ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಇದರಲ್ಲೇ ಈಗ ಅದನ್ನು ಫ್ರೈ ಮಾಡಬೇಕು ಅಷ್ಟೇ. ಜಾಸ್ತಿ ಹಾಕೋಬಿಟ್ರೆ ಹಿಂಸೆ ಆಗ್ಬಿಡುತ್ತೆ ಗಾಯ್ಸ್, ಡಯಟ್ ಹಾಳಾಗ್ಬಿಡುತ್ತೆ ನಮ್ಮದು. ಸಾಕು, ಇಷ್ಟು ಗಾಯ್ಸ್. ಗಾಯ್ಸ್ ಹಾಕ್ಬಿಡುತ್ತೆ, ಕೈಗೆಲ್ಲ ಹಾಕ್ಬಿಟ್ಟು ಬೆಳ್ಳಿ ಪೇಸ್ಟ್ ಹಾಕ್ಬಿಟ್ಟೆ, ಕೈಗೆಲ್ಲ ಹರಿತು. ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನಾವು ಕಮ್ಮಿ ಹಾಕಿದ್ದೀನಿ, ಎಷ್ಟು ಹಾಕಿದ್ದೀನಿ. 1 ಸ್ಪೂನ್ ಹಾಕಿದ್ದೀನಿ ಸಾಕು. ಇಷ್ಟು ಆಮೇಲೆ ನೆಕ್ಸ್ಟು ಸ್ವಲ್ಪ ಇದಾಗಬೇಕು, ಅದು ಆಡ್ತಾ ಗೊತ್ತೈತೆ. ಮೆಣಸಿನ್ಕಾಯಿ ಹಾಕಬೇಕು, ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ. ನಾನು ವ್ಲಾಗ್ ಮಾಡ್ಕೊಂಡು ಮಾಡೋದು ಸಖತ್ ಕಷ್ಟ ಆಗೈತೆ. ಅದು ಟ್ರೈ ನಿಮಗೋಸ್ಕರ ಮಾಡಲೇಬೇಕಲ್ಲ, ಅದಕ್ಕೆ ಮಾಡ್ತಾಯಿದ್ದೀನಿ. ನೀಟಾಗಿ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. 50 ನಿಮಿಷ ಯೂಟ್ಯೂಬ್ ನೋಡ್ತೀನಿ.
ಕರೆಕ್ಟಾಗಿ ಹಾಕಿದ್ದೀನಿ ಗೈಸ್ ಎಲ್ಲ ಪರವಾಗಿಲ್ಲ. ಒಂದು ಸ್ವಲ್ಪ ಖಾರ ಸಿಗೋದಕ್ಕೆ ಮೊಟ್ಟೆ ಹಾಕೋಬೇಕಂತೆ. ಬನ್ನಿ ಒಂದು 4 ಮೊಟ್ಟೆ ಹಾಕ್ಬಿಡೋಣ ಇವಾಗ. ನಾನು ಈಗ ಬಂದವನಿದು ಲಿಯೋದನ್ನ ಬಾಲ್ ಇಟ್ಕೊಂಡು ಹೋಗೋನೆ ಕೊಡೋಳ್ದಾ ಏ ಅಂದರೆ ತವರಗು ಆಯ್ತು ನೋಡಿ. ಇವಾಗ ನಾನು ಇಲ್ಲಿ ನೋಡಿ ಈಗ ಮೊಟ್ಟೆ ಹಾಕೊಂಡಿದ್ದೀನಿ. ಮೊಟ್ಟೆ ಹಾಕೊಂಡು ಸ್ವಲ್ಪ ಏರ್ ಫ್ರೇಮ್ ಕೊಡೋಣ. ಏನಪ್ಪ ನಿಂದು ಅವಳು ಬಾಲ್ ಹೇಳ್ಕೊಂಡು ಅಂತ ಅವಳು ಕೇಳ್ತಿರ ಕೊಡು 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 ಅವಳು ಬಾಲ್ ಕೊಡ್ಲಾ ಅವನಿಗೂ ಆಗಲ್ಲ. ದುಶ್ಮನ್ಸ್ ಇಬ್ರು ಇಲ್ಲ. ಅವಳು ಪ್ರೀತಿ ಮಾಡೋದು ಗೈಸ್ ಅವಳಿಯೋ ಅವಳು ಇಷ್ಟಪಡ್ತಾಳೆ. ಅವನು ಹಂಗೆ ಆಡ್ತಾನೆ. ಅವನಿಗೆ ಊಟ ಮಾಡೋ ಇಷ್ಟ ಕೊಡ್ತೀನಿ. ಏನು ಏನು ಅಯ್ಯೋ ಫುಲ್ ಡ್ರೈ ಮಾಡಾದ್ಮೇಲೆ ಹಾಕ್ಬಾರ್ದು ಅಂತೆ. ಹಿಂಗೆ ಸ್ವಲ್ಪ ಹಸಿ ಹಸಿದಾಗಲೇ ರೈಸ್ ಹಾಕ್ಬೇಕಂತೆ. ಸೊ ಅದಕ್ಕೆ ರೈಸ್ ಹಾಕೋದು ಮಾಡೋಣ ಬನ್ನಿ. ಈಗ ನೋಡಿ ಇಷ್ಟೆಲ್ಲ ಐತಿ ಇದರಲ್ಲಿ. ಉಪ್ಪು ಅನ್ನೋದು ಮಾತ್ರ ಇದು ಗೊತ್ತು. ಇದರಲ್ಲಿ ಖಾರ ಪುಡಿ ಇದು ಗೊತ್ತು. ಮೆಣಸಿನ ಪುಡಿ ಇದೆ ಅನಿಸುತ್ತೆ. ಇದೇ ಮೆಣಸಿನ ಪುಡಿ ಅನಿಸುತ್ತೆ. ಈ ಮೆಣಸಿನ ಪುಡಿನೋ ಯಾವ ಪುಡಿ ಒಂದು ಗೊತ್ತಾಯ್ತಿಲ್ಲ. ಮಾಡುವ ಏನೇನು ಮಾಡಿದೆ ಗೊತ್ತಾ. ಇದು ನಾನು ಇದು ಹಾಕ್ಬಿಟ್ಟು ಏನೋ ಬೇರೆ ಕೆಲಸ ಏನೋ ಮಾಡೋಕ್ಕೆ ಹೋದೆ. ನೋಡೋರು ಇದು ಫುಲ್ಲು ಸ್ವಲ್ಪ ನೀರು ಈ ಥರ ಇರಬೇಕು ಅಂತ ಹೇಳಿದ್ನಲ್ಲ. ಇದು ನೋಡ್ರೆ ಫುಲ್ಲು ಈ ಥರ ಗಟ್ಟಿ ಗಟ್ಟಿ ಆಗಿಬಿಟ್ಟಿತ್ತು. ಈಗ ಮತ್ತೆ ಹೋಗಿ ಇನ್ನೊಂದು ಮೊಟ್ಟೆ ಹೊಡೆದು ಸ್ವಲ್ಪ ಆಯಿಲ್ ಹಾಕಿ ರೈಸ್ ಹಾಕಿದ್ದೀನಿ. ಇವಾಗ ಟೇಸ್ಟ್ ಏನೋ ಮೇ ಬಿ ಸ್ಮೆಲ್ಲಲ್ಲಿ ನನ್ನ ಪ್ರಕಾರ ಸ್ಮೆಲ್ ಟೇಸ್ಟ್ ಆಯಿತು. ಸ್ಮೆಲ್ಲಲ್ಲಿ ಓಕೆ ಅನ್ನಿಸ್ತಾ ಇದೆ. ಬಟ್ ತಿಂದಾಗ ನೋಡಬೇಕು ಗೈಸ್ ಹೇಗಿರುತ್ತೆ ಅಂತ. ಈಗ ಪಾಪಮ್ಮ ಬೇರೆ ಗ್ಯಾಪಲ್ಲಿ ಫೋನು ಮೆಸೇಜು ಟೆಸ್ಟ್ ಕೊಡ್ತಾವ್ರೆ. ಅದು ಕೊಡ್ತಾರೆ ಮೆಸೇಜ್ ಮಾಡ್ತಾವಳೆ. ಹಿಂಗೆ ಮೇಂಟೈನ್ ಮಾಡ್ತೀನಿ 8 ಮಾಡ್ತೀನಿ ಅದು ಅಂತ. ಎಸ್ಕೋ ಟೇಸ್ಟ್ ಮಾಡೋಂತ ಹೇಳಿ. ಉಪ್ಪು ಖಾರ ಕಮ್ಮಿ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು ಗಿಪ್ಪೆಲ್ಲ ಹಾಕೋಣಾಗ ಫೈನಲಿ ಸಕ್ಕದ ಒಂದೇ ಟೇಸ್ಟ್ ಅಂದ್ಕೊಳ್ಳಿ. ನಾನು ಟೇಸ್ಟ್ ಮಾಡಿದೆ. ಸ್ವಲ್ಪ ಫಸ್ಟ್ ಟೇಸ್ಟ್ ಮಾಡಿದಾಗ ಉಪ್ಪು ಖಾರ ಕಮ್ಮಿ ಆಗಿತ್ತು. ಈಗ ಮಾತ್ರ ಕ್ರೇಜಿ ಫೈನಾಗಿ ಸಕ್ಕತ್ ಹೆವಿ ಟೇಸ್ಟಿಯಾಗಿ ಬಂದೈತೆ. ನೋಡಿ ಗೈಸ್ ಹಿಂಗೆ ಡೆಕೋರೇಟ್ ಮಾಡಿದ್ದೀನಿ. ಬಟ್ ನಾನು ನಿಮಗೆ ತಿಂತೀನಿ. ಪಾಪ ಒಂದು ಕಾಲ್ ಮಾಡ್ತೀನಿ ಎಷ್ಟು ಗಂಟೆಗೆ ಬರ್ತೀಯ ಅಂತ. ಅವಳು ಇನ್ನೂ 1 ಅವರ್ ಲೇಟ್ ಆಗುತ್ತೆ. ಏನೋ ಟೆಸ್ಟ್ ಇಷ್ಟು ಅಂತಿದ್ಲು. 1 ಅವರ್ ಲೇಟ್ ಆಗುತ್ತೆ ಅಂತ. ಇವಳು ಊಟ ಮಾಡಿದಾಗ ಹೆಂಗೆ ಕೂತಾಳೆ. ಅವಳೇ ಬರಬೇಕು. ಇವಳಿಗೆ ಹೊಟ್ಟೆ ಎಸ್ಕೊಂಡಿರ್ತಾಳೆ. ಫೋನ್ ಮಾಡ್ತೀನಿ. ಅವಳು ಏನು ಮಾಡ್ತಾಳೆ ಹೆಂಗೆ ಬರ್ತಾಳೆ ಏನು ಅಂತ ಕೇಳಿಬಿಟ್ಟು ಈಗ ಬರ್ತಾಳೆ ಅಂದರೆ ಒಟ್ಟಿಗೆ ತಿಂತೀವಿ. ಪ್ರೆಸೆಂಟೇಷನ್ ಮಾಡಿ ಇಲ್ಲ ನಂಗೆ ಹೊಟ್ಟೆ ಎಸಿದೆ. ನನಗೆ ಗ್ಯಾಸ್ಗೆ ಆಗುತ್ತೆ. ಡಯಟ್ ಮೇಲೆ ಬೆಳಗ್ಗೆ ಓಡಿಸಿಬಿಡ್ತೀನಿ. ಸೊ ಇವಾಗ ಒಂದು ಕಾಲ್ ಮಾಡೋಣ ಅಂತ ಅವಳಿಗೆ. ಬಟ್ ಟೇಸ್ಟ್ ಮಾತ್ರ ಕ್ರೇಜಿ ಗೈಸ್. ನೋಡಿ ನೀವು ಟ್ರೈ ಮಾಡಿ. ಆದಷ್ಟು ಜಾಸ್ತಿ ನಿಮ್ಮ ಎಕ್ಸ್ಪ್ಲೇಷನ್ ಮಾಡಿಲ್ಲ. ಬಟ್ ಆದರೂ ಸಣ್ಣ ಪುಟ್ಟ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಗೈಸ್ ಮಾಡಿಕೊಡಿ. ಇಷ್ಟಪಟ್ಟವ್ರಿಗೆ ಏನಾದ್ರು ಒಂದು ಪ್ರೀತಿಯಿಂದ ಮಾಡಿಕೊಟ್ರೆ ಗೈಸ್ ಅವರು ಇಷ್ಟಪಟ್ಟು ನಮ್ಮ ಜೊತೆ ಪ್ರೀತಿಯಿಂದ ಇರ್ತಾರೆ ಗೈಸ್. ಅವರು ಕಷ್ಟಪಟ್ಟಿರೋರು ನಮ್ಮ ಜೊತೆ ಇಷ್ಟಪಟ್ಟು ಪ್ರೀತಿಯಿಂದ ಇರ್ತಾರೆ. ಬಟ್ ಇಷ್ಟಪಡೋರೆ ಅವ್ರಿಗೆ ಇಷ್ಟ ಆಗೋದನ್ನ ಮಾಡ್ರೆ ಇನ್ನು ಇಷ್ಟಪಟ್ಟು ಜಾಸ್ತಿ ಇಷ್ಟಪಟ್ಟಿರ್ತಾರೆ. ಅರ್ಥ ಆಯ್ತಾ? ಅರ್ಥ ಆಗಲ್ಲ ಅಂದ್ರೆ ಉಪೇಂದ್ರ ಫಿಲಮ್ನ ಅರ್ಥ ಆಗುತ್ತೆ. ಏನಿಲ್ಲ ಗೈಸ್, ಮುಂಚೆ ಇರೋಕ್ಕೆ ಕಷ್ಟ ಅಂತ ಇರ್ತಾರಲ್ಲ ಅಂಥವ್ರುಗಳೇ ಇಷ್ಟಪಟ್ಟಿದ್ದನ್ನ ಅವ್ರಿಗೆ ಇಷ್ಟ ಆಗೋದನ್ನ ಮಾಡಿಕೊಟ್ರೆ ಇಷ್ಟಪಟ್ಟಿರ್ತಾರೆ. ಇನ್ನು ಪಾಪಮ್ಮ ಅನ್ನೋದು ಇಷ್ಟಪಟ್ಟು ಇದ್ದಾಳೆ. ಇನ್ನು ಅವ್ಳಿಗೆ ಇಷ್ಟಪಟ್ಟಿದ್ದು ಮಾಡ್ರೆ ಇನ್ನೂ ಇಷ್ಟ ಆಗ್ತಾಳೆ ಹೇಳಿ. ತುಂಬ ಖುಷಿ ಆಗ್ತದೆ. ಅದಕ್ಕೋಸ್ಕರನೇ ಹೇಳ್ತಾನೆ ಹೊಟ್ಟೆ ಎಸಿತೆ. ಏನೇನು ಮಾತಾಡ್ತೀನಿ ರಿಯಲಿ ಸಾರಿ. ಇವಳು ಊಟ ಮಾಡ್ತಾಳೆ ಸಪ್ಪು ಕೂತಾಳೆ. ಅವಳು ಇನ್ನೊಂದ್ಸಲ ಇದ್ರ ಮೇಲೆ ಏನಾರು ಹಾಕಿ ಏನೋ ನೋಡೋಣ ಪ್ಲಾನ್ ಮಾಡೋಣ. ಪಾಪಮ್ಮ ಫಸ್ಟ್ ಕಾಲ್ ಮಾಡ್ತೀನಿ ಇವಾಗ. ಪಾಪಮ್ಮ ಇನ್ನೂ ಲೇಟ್ ಆಗುತ್ತೆ. 1 ಅವರ್ ನೋಟ್ಸ್ ಎಲ್ಲ ಬರೀತಾವಳು ಅಂತ. ಅವಳು ಎಕ್ಸಾಮ್ ಬೇರೆ ಕೊಟ್ಟವ್ರಂತೆ. ಟೆಸ್ಟ್ ಮುಗಿಸ್ಕೊಂಬರ್ಬೇಕು. ನನಗಂತೂ ಸಕ್ಕ ಟೈರ್ಡ್ ಆಗ್ತಿದೆ. ಊಟ ಮಾಡೋಣ. ಫಸ್ಟ್ ಊಟ ಮಾಡ್ಬಿಡೋಣ ಬನ್ನಿ. ಇಸ್ಕೋ. ನಾನು ಇಷ್ಟು ಸಕ್ಕದ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬನ್ನಿ ಈಗ ರಿಯಲ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರ್ ಅದಂಗೆ. ಸ್ವಲ್ಪ ಕಾರ್ಪೆಟ್ ಜಾಸ್ತಿ ಆಗೋದು ಜಾಸ್ತಿ ಆಯಿತು. ಅದರ್ವೈಸ್ ಸೂಪರ್. ಬಾಬಮ್ಮ ಖುಷಿಯಾಗಂತೂ ಮಿಸ್ಸೇ ಇಲ್ಲ. ಅವ್ಳು ಹಂಗೆ ಮಾಡ್ಕೊಳ್ಳೋ ಹಂಗೆ ಮಾಡಿದ್ದೀನಿ. ಔಟ್ ಚೆನ್ನಾಗೇ ಮಾಡಿದ್ದೀವಿ. ಅಪ್ಪ ಟ್ರೈ ಮಾಡಿ. ನಲ್ಲಿ ಪಾಪಮ್ಮ ಈಗ ಬರ್ತಿದ್ದಾರೆ. ಪಾಪಮ್ಮನ ಕರ್ಕೊಂಬರೋಕ್ಕೆ ಹೋಗೋಣ ಬನ್ನಿ. ಅವಳು ರಿಯಾಕ್ಷನ್ ಇಲ್ಲಿ ಬಂದಮೇಲೆ ಹೇಳ್ತೀನಿ. ಅಲ್ಲೇನು ಹೇಳಲ್ಲ. ಹಾಗೆ ನೀರು ತೊಗೊಂಬರ್ಬೇಕು. ನೀರು ಕೂಡ ತೊಗೊಂಬರೋಣ. ಲೆಟ್ಸ್ ಗೋ. ಈ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ನನಗಂತೂ ತುಂಬ ಬೇಜಾರಾಗ್ತಿದೆ. ಈಗ ಅಷ್ಟೂರು ಹೋಗಿ ಮತ್ತೆ ಅಂತ ಹೋಗಂದೆ. ಈ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಚಿಕ್ಕಮ್ಮಿ ಒಂದು RX ಮೇಂಟೈನ್ ಮಾಡ್ಬೋದು. ಬೈಕ್ ಕೊಡೋದು ₹5 ಪೆಟ್ರೋಲ್ಗೆ ₹50 ನೀರಿಗೆ ₹50 ಪೆಟ್ರೋಲ್ ಹಾಕ್ಬೋದು. ಏನು ಮಾಡೋಕ್ಕಾಗಲ್ಲ ಗೈಸ್. ಈಗ ನೋಡಿ ನೀರು ತೊಗೊಂಡು ಹೋಗ್ತಿದ್ದೀನಿ. ಇದೇ ಕರೆಂಟ್ ಇರಲಿಲ್ಲ. ಸಡನ್ನಾಗಿ ಈಗ ಬಂದ್ಬಿಟ್ಟು ಕರೆಂಟು ಈಗ ಬಂತು ಅಂದೆ. ಸ್ಕ್ಯಾನ್ ಮಾಡೋದು 10 ನಿಮಿಷ ಆಯಿತು. ನಮ್ಗೆ ಸ್ಕ್ಯಾನ್ ಆಗಿ ಹೋಯ್ತು. ಹಂಗಾದರೆ ಈಗ ರೆಡಿ ತೋರಿಸಿದ್ದು. ನಾನು ಸ್ಕ್ಯಾನ್ ಮಾಡ್ಬಿಟ್ಟು ಆಗಿ ಏನು ಮಾಡೋದಿಲ್ಲ. ಓಕೆ ₹5 ಹೋಯ್ತು. ಇವಾಗ ರೆಡಿ ಬಂತು. ₹5 ಹೋಯ್ತು ಅಂದರೆ ಅಂದರೆ ಹಾಂ
ಪ್ರಾಬ್ಲಮ್ ಏನಿಲ್ಲ ಕರೆಕ್ಟ್ ಅವಾಗೇನು ಗೊತ್ತು ಜಸ್ಟು ಬಟನ್ ತಗೊಂಡ್ಬಿಟ್ಟು ಇಲ್ಲಿ ಸ್ಕ್ಯಾನರ್ ಬರಬೇಕಾಯ್ತು. ಇಲ್ಲಿ ಸ್ಕ್ಯಾನರ್ ಬರ್ಲಿಕ್ಕೆ ನಂಬರ್ ಬರ್ತಾ ಇತ್ತು. ರೀಫಂಡ್ ಆಗುತ್ತೆ ಹಂಗಾರೆ ಅದು. ಅಯ್ಯೋ ಇವಳು ನೋಡಿ ಇವಳು ಕಾಯ್ತಾವಳೆ, ಕೈ ಹತ್ರ ಕಾಯ್ತಾವಳೆ ಅವಳು ಬರೋದನ್ನ. ಈಗ ಫಸ್ಟ್ ಈಗ ತೋರ್ಸೋಣ. ಲೈಟ್ ಆನ್ ಮಾಡು. ಏನು ಕಟ್ ಮಾಡಿದ್ದೀನಮ್ಮ? ಕರೆಂಟ್ ಐತೆ. ಹಾಂ ಮಾಮ ಕಮಾನ್ ಬಾ ಇನ್ನ ರಿಯಾಕ್ಷನ್ ನೋಡೋಣ. ಇಲ್ಲಿ ಎಗ್ ರೈಸ್ ಆಯ್ತಾ? ಟೇಸ್ಟ್ ಮಾಡಿ ನೋಡ ಹಂಗೆ ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ಲಿಕ್ಕೆ ಇಷ್ಟಾಳಿ ಅವಳು. ಹ್ಞೂ ನಾನು ತಿಂದೆ. ಕಾಯ್ದೆ ನಿನಗೆ ನೀವು ಬರ್ಲಿವಲ್ಲ, ಹೊಟ್ಟೆ ಹಸಿತು ನನಗೆ. ಡೈರೆಕ್ಟ್ ನಮಗೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತಿದ್ದ. ಟೇಸ್ಟ್ ಮಾಡಿ ನೋಡಕ್ಕೆ ಹಿಂಗೈತೆ ಮತ್ತೆ ತಿಂದು ನೋಡ ಹಂಗೇನೆ. ಮತ್ತೆ ನಮ್ಗೆ ನೀನು ಎಷ್ಟು ವೈಟಿಗೆ ಗ್ಲೋ ಎಲ್ಲ ಕಾಣ್ತಿದ್ಯಲ್ಲ. ಹಾಂ ಫುಲ್ ಹಾಕೋ, ಟೇಸ್ಟ್ ಮಾಡಿ ನೋಡಿ ಹಂಗೆ. ಲಿಯೋ ತಿಂದಿಲ್ಲ, ಅವಳಿಗೆ ತಿನ್ಸಿವಂತೆ. ಅವಳು ತಿನ್ನಲ್ಲ ಕೈ ಸ್ವಲ್ಪ ಬರೋವರೆಗೂ. ನಾನು ಗೊತ್ತಿಲ್ಲ ನಿಮ್ಗೆ. ಈಗ ಟೇಸ್ಟ್ ಮಾಡಲಿ ನಮ್ಮ ಬಾಸ್. ಅವಳು ರಿಯಾಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಪ್ರಾಂಪ್ಟಾಗಿ ರಿಯಾಕ್ಟ್ ಮಾಡಬೇಕು. ಸುಳ್ಳೆಲ್ಲ ನಾವು ಇಲ್ಲ ತಿಂದು ಟೇಸ್ಟ್ ಮಾಡು. ಹಾಂ ಖುಷಿ ನೋಡಿ ಗೈಸ್ ಒಂದು ಕಡೆ. ಹಾಂ ಟೇಸ್ಟ್ ಕರು. ಅಯ್ಯೋ ಕ್ಲೀನ್ ಮಾಡಿ ಇರಲಿ ಬಿಡು, ಫಸ್ಟ್ ಟೇಸ್ಟ್ ಮಾಡು. ಇಲ್ಲೇ ಮಾಡಮ್ಮ ಫಸ್ಟು. ರಾಮ ಫೀಲ್ ಮಾಡ್ಕೊಂಡು ತಿನ್ನು. ನಿಜ ಹೇಳು. ಪ್ರಾಮಿಸ್ ನಿಮಗೆ ನಮಗೆ ಮಾಡಕ್ಕೆ ಬರೋ ಅಂತ ಗೊತ್ತು, ಆದರೆ ಪರವಾಗಿಲ್ಲ, ನಮಗೆ ಸುಳ್ಳು ಹೇಳಲಿಲ್ಲ. ಖುಷಿ ಆಗ್ಬಿಡ್ಲಿ ಗೈಸ್, ಖುಷಿ ಸಾಕು. ಕ್ಯೂಟ್ ಇದು. ಅವಳು ತುಂಬ ತಿನ್ನಲಿ. ಅವಳು ಮಧ್ಯಾಹ್ನ ಏನು ತಿನ್ನಲಿಲ್ಲ, ಅವಳು ಹಂಗೆ ಹೋಯ್ತು. ಅದಕ್ಕೆ ಅವಳಿಗೋಸ್ಕರ ಮಾಡಿದೆ. ಫುಲ್ ಇವಾಗ ಹಂಗೆ ತಿನ್ನಿಸ್ಬಿಡು. ಖುಷಿಯಿಂದ ಏನೋ ಹೇಳ್ತಾಳೆ ಅಂದರೆ ಕರ್ಬಿಟ್ಟು ಬಾಯಿಲಿ ಡೈಲಿ ಹಿಂಗೆ ಮಾಡಿರು ಅಂತ ಹೇಳ್ತಾರೆ ನೋಡಿ. ಇಂಥವಳು ಆಯ್ತು ಅವಳು. ಮಳೆ ಬರುವ ಹಾಗಿದೆ. ಸ್ವಲ್ಪ ನಾನು ಜಿಮ್ಗೂ ಹೋಗಲಿಲ್ಲ, ಯಾಕಂತಂದ್ರೆ ನನಗೆ ಯಾಕೊಂಥರ ಒಕ್ಕೆ ಹಿಡ್ಕೊಂಡಂಗೆ ಆಗುತ್ತೆ. ಜಿಮ್ಗೂ ಹೋಗಲಿಲ್ಲ. ಈಗ ತಕ್ಷಣ ಪಾಪ ಫಿಶ್ ತಿನ್ನಬೇಕು ಅಂತ ಅಂದ್ಲು. ಅದಕ್ಕೆ ನೋಡಿ ಇಲ್ಲಿ ಫಿಶ್ ತೊಗೊಂಡಿದ್ದೀನಿ. ಅವಳೇ ಕಾಲ್ ಮಾಡ್ತಾಳೆ. ಈಗ ಅವಳಿಗೆ ಜಿಲೇಬಿ ಫಿಶ್ ಅಂದರೆ ಇಷ್ಟ, ಅದಕ್ಕೆ ಜಿಲೇಬಿ ಫಿಶ್ ತಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಇವತ್ತು ತವಾ ಫ್ರೈ ಮಾಡ್ಕೊಂಡು ಊಟ ಮಾಡಿ ಫ್ರೆಶ್ ಮಾಡ್ತೀನಿ. ಯಾಕಂದ್ರೆ ಪಕ್ಕೆ ಸಕ್ಕರೆ ಹಿಡ್ಕೊಬಿಡ್ತದೆ. ನಾಡ್ಕಲ್ಲ, ಆಮೇಲೆ ನಾಡ್ಕ ಅಂದ್ಕೊಂಬಿಟ್ಟಿದ್ರೆ ಹೊರಟಿದ್ದೀನಿ. ನೀವು ಅರ್ಧ ಗಂಟೆ ಇಟ್ಟಾಗ ಬಂದರೆ ಎಲ್ಲ ಫುಲ್ ಕ್ಲೋಸ್ ಆಗ್ಬಿಡೋದು. ಅರ್ಧ ಗಂಟೆ ಚಿಕನ್ ಅರ್ಧ ಗಂಟೆ ಎಲ್ಲ ಫುಲ್ ಕ್ಲೋಸು. ಇವನ್ನೇ ಹೊರಡೋಣ. ಈಗ ಮೊಟ್ಟೆ ಬೇರೆ ತೊಗೋಬೇಕಂತೆ, ಏನೇ ಕಬಾಬ್ ಪೌಡ್ರ್ ತೊಗೋಬೇಕು. ಏನು ಹೇಳಲಿಲ್ಲ. ಎಸ್ಕೋ. ಕಿವಿ ಮಾತ್ರ ಸಖತ್ ನೋವಾಗ್ಬಿಡೈತೆ ನನಗೆ. ಅಮ್ಮ ಕಿವಿಗೆ ಹತ್ತಿ ಮತ್ತು ಈಗ ಸರಿ ಕಿವಿಗೆ ಹತ್ತಿ ಮತ್ತು ವಿಕ್ಸ್ನ ಹಾಕೊಂಡು ಇಟ್ಕೋಬೇಕು. ಕೋಲ್ಡ್ಗೆ ಮೇ ಬಿ ಕೋಲ್ಡ್ಗೆ ನನ್ನ ಪ್ರಕಾರ. ನೋಡಿ ಗೈಸ್, ಈಗ ಏನೋ ಫುಲ್ ಇನ್ಸ್ಟಾಗ್ರಾಮ್ ಫುಲ್ ವೈರಲ್. ಒಂದು 50K ನೋಡಿ ಗೈಸ್. ಹೆಂಗೆ ನನಗೆ ವಿಶ್ ಮಾಡು, ನಾನು ಕರ್ಕೊಂಡೋಗಿ ನಂಗೆ ವಿಶ್ ಮಾಡು. ಕರ್ಕೊಂಡೋಗಿ ವಿಡಿಯೋ ಮಾಡಿಸ್ಕೊಟ್ಟು ಎಡಿಟ್ ಮಾಡಿಕೊಟ್ಟು ಕರೆಕ್ಟ್ ಟೈಮ್ಗೆ ಪೋಸ್ಟ್ ಮಾಡಿತ್ತು ನಾನು ಅಲ್ವಾ. ಇನ್ನೊಂದು ವಿಡಿಯೋ ಇದೆ, ಅದು ಬರುತ್ತೆ ಪಾಪಮ್ಮಂದು. ಅವಳು ಬೆಳೋದು ನಾನು ಬೆಳೋದು ಇಬ್ಬರು ಒಂದಿಲ್ಲ ಗೈಸ್. ಬೋತ್ ಸಕ್ಸಸ್, ಬೋತ್ ಅಚೀವ್ ಇನ್ ಹ್ಯಾಪಿ ಲೈಫ್. ಇಂಗ್ಲೀಷ್ ಎಣ್ಣೆ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡದವನು, ನಿಮ್ಮ ಮನೆ ಮಗನು ಅಂತ ಇದಾಗ ನೋಡ್ತಾ ಇರೋದ. ಓಕೆ ಹೆಡ್ಸ್ಕೋ. ಕಿವಿ ಸಕ್ಕತ್ತಾಗಿದೆ. ಹತ್ತಿ ಇಕ್ಕೊಂಡು ಸಿಗ್ತೀನಿ ಗೈಸ್. ನಮ್ಮನ್ನು ಬಿಟ್ಟೆ ಹೋಗೋರು ಜಿಮ್ಮಿಗೆ ಇವತ್ತು. ಜಿಮ್ಮಿಗೆ ಹೋಗಿಲ್ಲ ನಾನು. ಅವನು ಹೋಗಿಲ್ವಾ? ಜಿಮ್ಮಿಗೆ ಹೋಗಿದ್ದ ಅವನು ಹೋಗಿ. ಹಾಯ್ ಮಾಡ್ರಪ್ಪ ಒಂದು ಚಾನಲ್ಗೆ. ಇಷ್ಟು ಆ್ಯಕ್ಟಿವಿಡ ಇವತ್ತು ನಾವು ಬಿಟ್ಟು ಹೋಗ್ತವ್ರೆ ಬೇಗ ಇಬ್ರು. ಅವ್ರೇನೋ ಬಿಡಿ ಬಿಸಿ ಪರ್ಸನ್ನು. ಬಾಯ್. ಗಣೇಶ್ ಒಳ್ಳೆ ಹುಡುಗ ಯಾರಿಲ್ಲ ಗೈಸ್. ನಾನು ನೋಡಿ ಲೈಫ್ ಒಳ್ಳೆ ಹುಡುಗ. ಅವ್ನು ಏನೇ ಮಾತಾಡಿದ್ರು ಇವತ್ತರು ಕೆಟ್ಟ ಮಾತು ಯಾವತ್ತೂ ಮಾತಾಡಿಲ್ಲ. ಅವನೆಲ್ಲನು ಇವನ್ ನೋಡಿ. ಅವ್ನಿಗೇನೋ ಹುಡುಗಿ ಇದ್ದಾರೆ. ನಾನೇನೋ ನಿಮ್ಮ ಹುಡುಗಿ ತೋರಿಸೋನೆ ಕಬಡ್ಡಿ ಕಣೋ. ಈ ಥರ ಕಪ್ಪಲ್ಲ ನೀವು. ಇವ್ರಿಗೆ ಟೈಮ್ ಬರುತ್ತೆ ಮಚ್ಚ, ಟೈಮ್ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಟೈಮ್ನ ಮೇಂಟೈನ್ ಮಾಡು. ಓಕೆ ಕೇಳಿ. ಇಷ್ಟು ಕಾಯ್ತಿದೆ ಅಂದರೆ ನಿಂಗೆ ಒಳ್ಳೆ ಹುಡುಗಿ ಕಾಯ್ತಿರ್ತಾಳೆ. ಆಯ್ತಾ? ಬಾಯ್. ನಾಳೆ ಇದೇನು ಗಾಯ್ಸಿ ಹಿಂಗೆ ತಪ್ಪು ಮೀನು ಹಿಂಗೆ ಮಾಡಾಕ್ಬಿಟ್ಟವಳೆ. ನೀಟಾಗಿ ಫ್ರೈ ಮಾಡ್ತೀನಿ. ನಾನು ಏನೇ ಮಾಡೋಕ್ಕಾಗುತ್ತೆ. ಈ ಸಾಂಬಾರು ಬಿಡಿಸ್ಬೇಕಾಯ್ತು. ನಾನು ಹೇಳಿದೆ ಅವ್ನಿಗೆ ಹುಡುಕ್ತಾ ಇಸ್ಕೊ ಇರಲಿ. ಆಯ್ತು ಇಷ್ಟು ಬೇಕಾದೇನೆ. ಫಿಶ್ ಹಾಕ್ಬಿಟ್ಟಿದ್ದಾರೆ ಮೇಡಮ್ ಅವರು. ತಿನ್ನೋಣ ಹಿಂಗಿದೆ ಟೇಸ್ಟು. ನೈಸ್ ಗಾಯ್ಸ್.
ನಾನು ವ್ಲಾಗ್ ನಾನು ಹೆಂಗೆ ಮಾಡೋಕ್ಕಾಗಲ್ಲ ನೈಟು ನಾನು ದಿನ ಇದೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಹೇಗೈತಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ವಾಚ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀನಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್ ಬಾಯ್. ಹಾಗೆ ಇನ್ನೊಂದು ಕ್ವಶನ್, ನಂದು ಲಾಸ್ಟ್ ಕ್ವಶನ್. ಇವತ್ತು ನೆಗ್ ರೈಸ್ ಮಾಡಿತ್ತು, ಪಾಪಮ್ಮ ಖುಷಿಪಟ್ಲು. ನೀವೆಷ್ಟು ಖುಷಿಪಟ್ರಿ ಕಮೆಂಟ್ ಮಾಡಿ. ಮತ್ತು ನೆಗ್ ರೈಸಲ್ಲಿ ಏನು ತಪ್ಪು ಮಾಡಿದ್ದೆ ಅಂತ ಕಮೆಂಟ್ ಮಾಡಿ ಗೈಸ್. ಬಾಯ್.